ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ನಮ್ಮ ಧಾರ್ಮಿಕ ವಿಷಯ ತುಲಾಭಾರ ಆಚರಣೆ. ತುಲಾಭಾರ ಆಚರಣೆಯು ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವ ಆಚರಣೆಯಾಗಿದೆ. ತುಲಾಭಾರವನ್ನು ಬ್ರಾಹ್ಮಣರ ಸಹಾಯದಿಂದ ವಿಧಿವಿಧಾನಗಳ ಮೂಲಕ ಮಾಡಲಾಗುತ್ತದೆ. ತುಲಾ ಎಂದರೆ ತಕ್ಕಡಿ ಮತ್ತು ಭಾರ ಎಂದರೆ ತೂಕ. ಭಕ್ತನು ತನ್ನದೇ ದೇಹ ತೂಕದಷ್ಟು ಧಾನ್ಯ, ಸಕ್ಕರೆ, ಬಾಳೆಹಣ್ಣು, ನಾಣ್ಯಗಳು, ಚಿನ್ನ ಅಥವಾ ಇತರ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವ ಪದ್ಧತಿಗೆ ತುಲಾಭಾರ ಆಚರಣೆ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯನ್ನು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರ ಸನ್ನಿಧಿಯಲ್ಲಿ ನಡೆಸುತ್ತಾರೆ. ಭಕ್ತನು ದೇವರ ಕೃಪೆಯಿಂದ ಆರೋಗ್ಯ, ಆಯುಷ್ಯ, ಯಶಸ್ಸು ಅಥವಾ ಕಷ್ಟ ನಿವಾರಣೆ ದೊರಕಿದ ಸಂದರ್ಭದಲ್ಲಿ ಕೃತಜ್ಞತೆಯ ಸಂಕೇತವಾಗಿ ತುಲಾಭಾರ ಮಾಡಿಸುತ್ತಾನೆ. ತುಲಾಭಾರ ಆಚರಣೆಗೆ ಆಧ್ಯಾತ್ಮಿಕ ಮಹತ್ವವಿದೆ. ಇದು ಅಹಂಕಾರ ತ್ಯಾಗ ಮತ್ತು ಸಮರ್ಪಣಾ ಭಾವವನ್ನು ಸೂಚಿಸುತ್ತದೆ. ನಾನು, ನನ್ನ ದೇಹ, ನನ್ನ ಸಂಪತ್ತು ಎಲ್ಲ ದೇವರದೇ ಎಂಬ ಭಾವನೆಯೊಂದಿಗೆ ಭಕ್ತನು ಈ ವ್ರತವನ್ನು ನೆರವೇರಿಸುತ್ತಾನೆ. ದೇಹ ತೂಕದಷ್ಟನ್ನು ದಾನ ಮಾಡುವುದರಿಂದ ದಾನ, ಧರ್ಮ, ಸಮಾನತೆ ಮತ್ತು ಸೇವಾ ಮನೋಭಾವ ಬೆಳೆಸುತ್ತದೆ. ತುಲಾಭಾರ ಆಚರಣೆಯನ್ನು ಹರಕೆಯ ಆಧಾರದ ಮೇಲೆ ನಡೆಸಲಾಗುತ್ತದೆ. ಹರಕೆ ಕಟ್ಟಿಕೊಂಡ ವ್ಯಕ್ತಿಯ ಇಚ್ಛೆಗಳು ಪೂರೈಸಿದಾಗ ಅಥವಾ ಅವನ ಸಮಸ್ಯೆಗಳು ದೂರಾದಾಗ ಹರಕೆ ಕಟ್ಟಿಕೊಂಡಂತೆ ತುಲಾಭಾರವನ್ನು ನಡೆಸಲಾಗುತ್ತದೆ. ತುಲಾಭಾರದಲ್ಲಿ ಅರ್ಪಿಸಲಾದ ವಸ್ತುಗಳನ್ನು ನಂತರ ದಾನವಾಗಿ ಅಗತ್ಯವಿರುವವರಿಗೆ ಹಂಚಲಾಗುತ್ತದೆ. ಈ ಆಚರಣೆಯಿಂದ ದೇವರ ಅನುಗ್ರಹ ಮಾತ್ರವಲ್ಲದೆ ಸಮಾಜಕ್ಕೂ ಉಪಕಾರವಾಗುತ್ತದೆ. ಹೀಗಾಗಿ ತುಲಾಭಾರ ಆಚರಣೆ ಮಾನವನ ಆತ್ಮಿಕ ಬೆಳವಣಿಗೆಗೆ ದಾರಿ ತೋರಿಸುವ ಒಂದು ಶ್ರೇಷ್ಠ ಪರಂಪರೆಯಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.